ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಉಜುಗೂರಿನಲ್ಲಿ ಪಿಳ್ಳಕಮ್ಮ ಗಂಗಮ್ಮ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಜನಸಾಗರ ಗ್ರಾಮಸ್ಥರ ಭಕ್ತಿ ಸಂಸ್ಕೃತಿ ಜಾಗೃತಿ ಬೆಳೆಸಿದ ವಿಜೃಂಭಣೆ ಉತ್ಸವ. ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಜುಗೂರು ಗ್ರಾಮದಲ್ಲಿ ಪಾರಂಪರಿಕ ಹಾಗೂ ಶ್ರದ್ಧೆಯ ಸಂಕೇತವಾಗಿರುವ ಪಿಳ್ಳಕಮ್ಮ ಮತ್ತು ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿಪೂರ್ವಕವಾಗಿ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಗ್ರಾಮದ ಮಹಿಳೆಯರು ತಂಬಿಟ್ಟು ದೀಪ ಬೆಳಗಿಸಿ ದೇವಿಯ ಭಕ್ತಿಯಲ್ಲಿ ಲೀನರಾದರು. ಈ ಜಾತ್ರೆಯ ಗ್ರಾಮೀಣ ಸಂಸ್ಕೃತಿಯ ಮಹತ್ವವನ್ನು ಪ್ರತಿಬಿಂಬಿಸಿದ ಅತ್ಯಂತ ಭಾವಪೂರ್ಣ ಧಾರ್ಮಿಕ ಉತ್ಸವವಾಗಿ ಮಿಂಚಿತು. ಗ್ರಾಮದ ಸುತ್ತಲೂ ವಿದ್ಯುತ್ ದೀಪಾಲಂಕಾರ, ಮನೆಯ ಮುಂದೆ ರಂಗೋಲಿ, ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಡಗಿದ ಗ್ರಾಮಸ್ಥರು, ಸ್ಥಳೀಯರೊಂದಿಗೆ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿದ್ದ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳುವ ನಂಬಿಕೆಯಿಂದ ದರ್ಶನ ಪಡೆದರು. ಭಕ್ತಿ, ಶ್ರದ್ಧೆ ಹಾಗೂ ಸಮೂಹ ಭಾವನೆಗೆ ಸಾಕ್ಷಿಯಾಗಿರುವ ಈ ಜಾತ್ರೆ ಎಲ್ಲರ ಮನದಲ್ಲೂ ಭಾವನಾತ್ಮಕ ನೆನಪುಗಳನ್ನು ತುಂಬಿತು. ಜಾತ್ರೆಯು ಗ್ರಾಮೀಣ ಜೀವನದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರತಿಪಾದಿಸುವ ವೇದಿಕೆಯಾಗಿದ್ದು, ಮೆರವಣಿಗೆ, ಪೂಜಾ ವಿಧಿವಿಧಾನಗಳು, ಹರಿಕಥೆ, ಜಾನಪದ ಹಾಡುಗಳಂತಹ ವಿವಿಧ ಕಾರ್ಯಕ್ರಮಗಳ ಮೂಲಕ ಭಕ್ತರ ಮನಸ್ಸನ್ನು ಆಕರ್ಷಿಸಿತು. ವಿಶೇಷವಾಗಿ ಹಬ್ಬದ ಅಂಗವಾಗಿ ಹಸಿರು ತೋರಣಗಳಿಂದ ಗ್ರಾಮವನ್ನು ಅಲಂಕಾರ ಮಾಡಲಾಗಿದ್ದು, ಸಂಭ್ರಮದ ವಾತಾವರಣವೊಂದನ್ನು ಸೃಷ್ಟಿಸಿತು. ಗ್ರಾಮ ಪಂಚಾಯಿತಿ ಸದಸ್ಯ ಎಚ್.ಡಿ. ನಾಗರಾಜ್ ಅವರು ಕೂಡ ತಮ್ಮ ಆಶೀರ್ವಾದ ನೀಡಿದ ಮುಂಬರುವ ದಿನಗಳಲ್ಲಿ ಗ್ರಾಮದ ಏಕತೆಯಿಂದ ಇನ್ನಷ್ಟು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಜಾತ್ರೆಯನ್ನು ಆಚರಿಸೋಣ. ಎಲ್ಲರಿಗೂ ಆ ದೇವಿ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲಿ ಎಂದು ಹೇಳಿದರು. ಉಜುಗೂರು ಗ್ರಾಮದಲ್ಲಿ ವಿಶೇಷವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಇತಿಹಾಸದಲ್ಲಿ ಮೊದಲನೇ ಸಾರಿಯಾಗಿ ಊರಿನ ಎಲ್ಲಾ ಗ್ರಾಮ ಸಮುದಾಯಗಳು, ಎಲ್ಲಾ ಜಾತಿ ವರ್ಗದವರು ಎಲ್ಲಾ ಸೇರಿ ಇವತ್ತು ತಾಯಿ ಗಂಗಮ್ಮನ ಮತ್ತು ಪಿಳ್ಳಕಮ್ಮನ ಆಂಜನೇಯ ಸ್ವಾಮಿ 3 ದಿವಸದಿಂದಲೂ ಅವರ ಒಂದು ಪಲ್ಲಕ್ಕಿ ಮತ್ತು ದೀಪೋತ್ಸವವನ್ನ ವಿಜೃಂಭಣೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿರುವ ಮತ್ತು ಈ ದೇಶದಲ್ಲಿರುವ ಎಲ್ಲರಿಗೂ ಆ ತಾಯಿ ಮತ್ತು ಆಂಜನೇಯ ಸ್ವಾಮಿ ಸದ್ಬುದ್ಧಿ ಕೊಟ್ಟು ಈ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನನ್ನ ಹೆಸರು ನಾಗರಾಜ್ ಅಂತ, ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ. ಈ ಭಕ್ತಿ ಉತ್ಸವವು ಗ್ರಾಮೀಣ ಸಮಾಜದ ಬಾಂಧವ್ಯ, ಭಕ್ತಿ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಪಾಠವಾಗಿ ಒದಗಿಸುವ ಆದರ್ಶ ಸಾರಿದ ಉಜುಗೂರಿನ ಜನತೆ ತೋರಿದ ಒಗ್ಗಟ್ಟು ಮತ್ತು ಆತ್ಮೀಯತೆ ಇಡೀ ಜಾತ್ರೆಗೆ ಪ್ರೇರಣಾದಾಯಕವಾಗಿ ಪರಿಣಮಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡ ಎಚ್.ಎನ್. ಬಚ್ಚೇಗೌಡ, ಜಾತ್ರೆಯು ಗ್ರಾಮದ ಏಕತೆಯ ಪ್ರತೀಕವಾಗಿದೆ. ದೇವಿಯ ಕೃಪೆಯಿಂದ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಸಿಗಲಿ ಎಂದು ಶುಭ ಹಾರೈಸಿದರು. ಗ್ರಾಮ ದೇವತೆ ಮತ್ತು ಗಂಗಮ್ಮ ಕೈವಾರ ಗಂಗಮ್ಮ ಒಂದು ಜಾತ್ರೆ ಇರೋದ್ರಿಂದ ಇವತ್ತು ವಿಶೇಷವಾಗಿ ಜಾತ್ರೆ 3 ವರ್ಷದಲ್ಲಿ ಒಂದ್ಸತಿ ಜಾತ್ರೆ ಆಗಿತ್ತು. ಇವತ್ತು ಒಂದು ಉದ್ರವಾಗಿ ಊರು ಜಾತ್ರೆ, ಯಾಕಂದ್ರೆ ಊರು ಗ್ರಾಮಸ್ಥರು ಮತ್ತು ಊರಿಗೆ ಶಾಂತಿ ಸಿಗ್ಲಿ, ಊರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಜಾತ್ರೆಯನ್ನು ಆಚರಿಸ್ತಾ ಇದೀವಿ. 3 ದಿವಸದಿಂದನೂ ಜಾತ್ರೆ ಆಚರಿಸಿದಾಗಿಂದನೂ ಮಳೆ ಬೀಳ್ತಾ ಇದೆ, ಎಲ್ಲಾ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳಿ ಇದು ದೇವ್ರ ಒಂದು ಉತ್ಸವ, ಒಂದು ಕಾರ್ಯಕ್ರಮ, ಮತ್ತೆ ಒಂದು ಊರಿನಲ್ಲಿ ಕಾರ್ಯಕ್ರಮಗಳು, ವಿಶೇಷ ಕಾರ್ಯಕ್ರಮಗಳು 3-4 ದಿವಸದಿಂದ ಹೂವಿನ ಕಾರ್ಯಕ್ರಮ, ಊರಿನ ಪಲ್ಲಕ್ಕಿಗಳು ಎಲ್ಲ ನಡೀತಾ ಇದೆ. ಎಲ್ಲ ತುಂಬಾ ಅಜ್ಜುಲನಾಗಿ ನಡೀತಾ ಇದೆ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಈ ಒಂದು ಉಜುಗೂರು ಗ್ರಾಮಸ್ಥರಲ್ಲಿ ನಡೀತಕ್ಕಂತ ಒಂದು ಕಾರ್ಯಕ್ರಮದಾಗ ಎಲ್ರಿಗೂ ಒಳ್ಳೇದಾಗ್ಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ, ಊರಿಗೊಂದು ಶಾಂತಿ ಆಗ್ಲಿ, ಊರಿಗೆ ಯಾವುದೇ ಒಂದು ಕೆಟ್ಟ ಶಕ್ನ ಬೀಳಬಾರ್ದು. ಇವೆಲ್ಲ ಇರೋದ್ರಿಂದ ಈ ದೇವ್ರಿಗೆ ಒಳ್ಳೇದಾಗ್ಲಿ. ಗಂಗಮ್ಮ ತಲ್ಲಿ ಮೊದಲಿನಿಂದ ಗಂಗಮ್ಮ ತಾಯಿ ನಮ್ಮೂರಿಗೆ ತಗೊಂಬರ್ತಾ ಇದೀವಿ. ಪಿಳ್ಳಕಮ್ಮಿನ ಹಳೆಯ ದೇವ್ರು, ನಮ್ಮ ತಾತನ ಕಾಲದಾಗಿನಿಂದ ದೇವ್ರು ಪಿಳ್ಳಕಮ್ಮಿನ ಊರು ಗ್ರಾಮ ದೇವತೆ, ಅದು ಗ್ರಾಮ ದೇವತೆ. ಪಿಳ್ಳಕಮ್ಮನ ಗ್ರಾಮ ದೇವತೆ, ಅದು ಗ್ರಾಮ ದೇವತೆ ಅದು ಕಳ್ತನ ಆಗಿತ್ತು. ಈಗ ಎಲ್ಲ ಸೇರಿ ನಮ್ಮ ನಾಗರಾಜ್ ಅವರು, ರಾಮಚಂದ್ರನು, ಎಲ್ಲರೂ ಈ ಊರನ್ನ ಮುಖಂಡರುಗಳೆಲ್ಲ ಸೇರಿ ಆ ದೇವತೆನ, ಗ್ರಾಮ ದೇವತೆನ ಎಲ್ಲ ಕಟ್ಟಿ ಈಗೆಲ್ಲಾನು 3 ವರ್ಷದಲ್ಲಿ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರು. ಈಗ ಹೋಮಗಳು ಮತ್ತೆ ಇದೆಲ್ಲ ನಡೀತಾ ಇದೆ. 3 ದಿವಸದಿಂದ ಹೋಮಗಳು ಮತ್ತೆ ಇದು ಪೂಜೆಗಳು ಮತ್ತೆ ಇದು ಹೂವಿನ ಅಲಂಕಾರ ಎಲ್ಲ ನಡೀತಾ ಇದೆ. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಈ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಜಾತ್ರೆಯ ಯಶಸ್ಸಿಗೆ ಕೆಳಕಂಡ ಪ್ರಮುಖ ಗ್ರಾಮಸ್ಥರು ತಮ್ಮ ಅಮೂಲ್ಯ ಸಹಕಾರವನ್ನು ನೀಡಿದ್ದು, ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತ ಇದ್ದವರು ಎಚ್.ಎಂ. ರಾಮಚಂದ್ರ, ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿ ಎಚ್.ಡಿ. ನಾಗರಾಜ್, ಪ್ರಸ್ತುತ ಸದಸ್ಯರು, ಗ್ರಾಮ ಪಂಚಾಯಿತಿ ಎಚ್.ಆರ್. ರಾಮಚಂದ್ರ, ಎಚ್.ಎನ್. ಬಚ್ಚೇಗೌಡ, ರಾಜು ಗೌಡರು, ಎಚ್.ಎಸ್. ರೈ ಇಂಟಿಗ್ರೇಟೆಡ್ ಕಾಲೇಜ್ ಮಾಲೀಕರು, ಎಚ್.ವಿ. ನಾರಾಯಣಸ್ವಾಮಿ, ವೆಂಕಟೇಶ್, ದಲಿತ ಸಂಘದ ಸಂಚಾಲಕರು, ಎಚ್.ಎಂ. ಶಿವರಾಜ್, ಆರ್.ಟಿ.ಒ. ಎಂ. ದೇವರಾಜ್, ಎಚ್.ಕೆ. ಆಂಜಿನಪ್ಪ, ನಿರ್ದೇಶಕರು ಎಂಪಿಸಿಎಸ್, ಎಚ್.ಎಂ. ಮುನಿನಾರಾಯಣಪ್ಪ, ಮಾಜಿ ಅಧ್ಯಕ್ಷರು ಎಂಪಿಸಿಎಸ್, ಶ್ರೀನಿವಾಸ ಮೂರ್ತಿ, ಮಾಜಿ ಕಾರ್ಯದರ್ಶಿ ಎಂಪಿಸಿಎಸ್, ಎಚ್.ಎನ್. ಶ್ರೀನಿವಾಸ್, ಎಚ್.ಎ. ನಾರಾಯಣಸ್ವಾಮಿ, ಕೆಂಪೇಗೌಡ, ಎಚ್.ಎ. ಚಂದ್ರಶೇಖರ್, ಎಚ್.ಕೆ. ದೇವರಾಜ್, ಎಚ್.ಬಿ. ಸುಬ್ರಹ್ಮಣ್ಯ, ಎಚ್.ಎ. ಶ್ರೀಧರ್ ಹಾಗೂ ಗ್ರಾಮದ ಭಕ್ತಾದಿಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಕೋರ್ಮಾಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಇತ್ತೀಚೆಗೆ ಪುನರ್ ನಿರ್ಮಾಣ ಮಾಡಿ ಹೊಸ ವಿಗ್ರಹ ಮಾಡಿ ದೇವಸ್ಥಾನ ಕಟ್ಟಿ 4 ವರ್ಷ ಆಯಿತು.
ಆ ವರ್ಷ ಜಾತ್ರೆ ಮಾಡಿದೆ ಕಾರಣದಿಂದ ಮತ್ತೆ ಮಾಡೋಕ್ಕಾಗಲಿಲ್ಲ. ಈ ವರ್ಷ ನಾವು ಜಾತ್ರೆ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟು 3 ದಿವಸದಿಂದ ನಮ್ಮೂರಲ್ಲಿ ಒಟ್ಟು 5 ದಿವಸ ಕಾರ್ಯಕ್ರಮ. ಅದರಲ್ಲಿ 3 ದಿವಸದಿಂದ ಕೈವಾರ ಗಂಗಮ್ಮನ್ನು ಎತ್ಕೊಂಡ್ಬಂದು ಇಲ್ಲಿ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲ ಗ್ರಾಮದ ಸದಸ್ಯರು ಸೇರಿ ಮಾಡ್ತಾ ಇದ್ದಾರೆ. ಈ ದಿನ ನಮ್ಮ ಯಗೂರು ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಜಾತ್ರೆಯ ವಿಶೇಷತೆ ಏನು ಅಂದರೆ ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಆಯುಷ್ಯ ಆರೋಗ್ಯವೆಲ್ಲ ಕೊಟ್ಟು ನಮ್ಮನ್ನು ಸದಾ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಭಕ್ತಿಯಿಂದ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಯಗೂರು ಗ್ರಾಮದಲ್ಲಿನ ಎಲ್ಲರಿಗೂ ಸಹ ಒಳ್ಳೆಯ ಆಯುಷ್ಯ ಆರೋಗ್ಯ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಮುಂದೆ ಗುರಿ ಸಾಧನೆ ಅಂತ ಹೆಜ್ಜೆ ಹಾಕುವಂತೆ ಆಗಲಿ ಅಂತ